ಆಕೆಗೋಸ್ಕರ 10 ಹೌದು, ಕೋಟಿ ಖರ್ಚು ಎಲ್ಲಾ ಮಾಡಿದೀನಿ ಅಂತಾನೂ ಹೇಳಿದ್ದಾರೆ. ಎಲ್ಲಾನು ಮಾತಾಡಿದ್ದಾರೆ ಮ್ಯಾಮ್. ಈ ರಿಲೇಶನ್ಶಿಪ್ ಎಂಡ್ ಆದ್ಮೇಲೂ ಕೂಡನು ಎಲ್ಲಾ ಕಡೆ ಮಾತಾಡ್ಕೊಂಡ್ ಬಂದಿದ್ದಾರೆ. ನಾನು ಎಲ್ಲೂ ಹೋಗ್ಬಿಟ್ಟು ಈ ಆಕ್ಚುಲಿ ಸಮಸ್ಯೆ ಶುರುವಾಗಿ ಆಲ್ಮೋಸ್ಟ್ 1.5-2 ವರ್ಷ ಆಗಿದೆ. ನಾನು ಎಲ್ಲೂ ಹೋಗ್ಬಿಟ್ಟು ಏನು ಮಾತಾಡ್ಕೊಂಡ್ ಬಂದಿಲ್ಲ. ಅವ್ರ ಎಲ್ಲಾ ಕಡೆ ಮಾತಾಡ್ಕೊಂಡ್ ಬಂದಿದ್ದಾರೆ, ಇಂಡಸ್ಟ್ರಿಲ್ ಮಾತಾಡ್ಕೊಂಡ್ ಬಂದಿದ್ದಾರೆ. ನಾನ್ ಮಾತಾಡ್ಕೊಳ್ಳಿ ಬಿಡು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೆ. ನನಗೆ ಇದ್ರಿಂದ ಆಚೆ ಬರ್ಬೇಕಾಗಿತ್ತು. ನನ್ಗೆ ಇವತ್ತಿಗೂ ಅಷ್ಟೇ ನಾನು ಪ್ರೀತಿ ಅನ್ನೋದನ್ನ ತುಂಬಾ ನಂಬ್ತೀನಿ. ಆಯ್ತಾ, ನಾನು ಅವಾಗ್ಲೂನು ಹೇಳ್ಕೊಂಡ್ ಬರ್ತಿದ್ದೆ. ನಾನು ಅವಾಗ ಮಾತಾಡ್ಬೇಕಾದ್ರು ಇವಾಗ್ಲೂನು ಮಾತಾಡ್ತಿದ್ದೀನಿ. ನನ್ಗದು ಯಾರಾದ್ರೂ ತುಂಬಾ ಪ್ರೀತಿ ಕೊಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಅಥವಾ ಟೈಮ್ ಅಟೆನ್ಷನ್ ಕೊಟ್ಬಿಟ್ರೆ ನಾನು ಅದನ್ನ ಅವ್ರಿಗೆ ಹೇಳ್ಬಿಟ್ಟು, ಆಕ್ಚುಲಿ ಅವ್ರು ನನಗೆ ಹೇಳ್ದಾಗ ಪ್ರೀತಿಸ್ತಾ ಇದೀನಿ ಅಂತ ಅದನ್ನ ಒಪ್ಕೊಬೇಕಾದ್ರೆ ನಾನು ಅದನ್ನೇ ಹೇಳಿದ್ದೀನಿ. ನಾನು ಲೈಫಲ್ಲಿ ತುಂಬಾ ಟೈಮ್ ಒಬ್ಳೇ ಇದ್ದೀನಿ, ತುಂಬಾ ಸತಿ ಬ್ರೇಕ್ ಆಗಿದ್ದೀನಿ, ಎದ್ದಿದ್ದೀನಿ. ಪ್ರೀತಿಯಲ್ಲೇ ತುಂಬಾ ಸತಿ ಬ್ರೇಕ್ ಆಗಿದ್ದೀನಿ, ಎದ್ದಿದ್ದೀನಿ. ಓನ್ಲಿ ಬಿಕಾಸ್ ನೀವು ನನ್ನ ಹೆಂಗ್ ಟ್ರೀಟ್ ಮಾಡ್ತಾ ಇದ್ದೀರಾ, ಹೆಂಗ್ ನನ್ನ ನೋಡ್ತಾ ಇದ್ದೀರಾ, ಆ ಒಂದಕ್ ಮಾತ್ರ ಐ ಆಮ್ ಸೇಯಿಂಗ್ ಎಸ್ ಟು ಯು ಅಂತ ಹೇಳ್ಬಿಟ್ಟು ನಾನು ಹೇಳಿರೋದು. ನನ್ನ ಒಂದು ರಾಂಗ್ ಡಿಸಿಷನ್ ಅಥವಾ ರಾಂಗ್ ಚಾಯ್ಸ್ ನನ್ನ ಸುತ್ತಮುತ್ತ ಇರೋರ್ಗು ತುಂಬಾ ಎಫೆಕ್ಟ್ ಆಗಿದೆ. ಬಿಕಾಸ್ ಅವ್ರು ಮಾಡ್ತಾ ಇದ್ದಿದ್ದು ತೊಂದ್ರೆ ನನಗ್ ಮಾತ್ರ ಆಗ್ತಾ ಇರ್ಲಿಲ್ಲ, ನನ್ನ ಫ್ರೆಂಡ್ಸ್ ಗಳಿಗೂ ಮಾಡ್ತಾ ಇದ್ರು. ಅವರು ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗ ಲೆಟರ್ ಬರಿತಾ ಇದ್ರು, ನನಗ್ ಸಪೋರ್ಟ್ ಮಾಡ್ತಿರೋ ಫ್ರೆಂಡ್ಸ್ ಬಗ್ಗೆನೂ ಹಂಗೇನೆ ಕೆಟ್ಟದಾಗ ಬರಿತಾ ಇದ್ರು ಲೆಟರ್. ಯಾರಿಗ್ ಬರಿತಾ ಇದ್ರು? ನನ್ ಫ್ರೆಂಡ್ಸ್ಗೆ ಮ್ಯಾಮ್. ಅನುಗಾಗ್ಲಿ ಈ ತರ ರಾಂಗ್ ಆಗಿ ನನ್ ಬಗ್ಗೆ ಏನೇನ್ ಬರಿತಾ ಇದ್ರು ಅವ್ರ ಬಗ್ಗೆನೂ ಬರಿತಾ ಇದ್ರು. ಮುಂದೆ ಜಾಮೀನಿಂದ ಹೊರಗ್ ಬಂದಿದ್ದಾರೆ. ಇವಾಗ ನೆಕ್ಸ್ಟ್ ನಿಮ್ ಹೆಜ್ಜೆ ಹೇಗಿರುತ್ತೆ ನಿಮ್ದು? ಏನಿಲ್ಲ ಮ್ಯಾಮ್, ಇದಾದ್ಮೇಲೆ ನಾನು ಇವತ್ತು ಲಾಯರ್ ಮೀಟಿಂಗ್ ಇದೆ, ಲಾಯರ್ ಜೊತೆ ಮಾತಾಡ್ಬಿಟ್ಟು ಮುಂದಕ್ಕೆ ಲೀಗಲಿ ಏನ್ ತಗೊಂಡ್ ಹೋಗ್ಬೇಕೋ ಅದು ತಗೊಂಡ್ ಹೋಗ್ತೀನಿ ಮ್ಯಾಮ್. ನಿಮ್ ಮೇಲೆ ಇವಾಗ ಅರವಿಂದ್ ಅವರು ತುಂಬಾ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ನನ್ ರಿಲೇಶನ್ಶಿಪ್ ಅಲ್ಲಿ ಇದ್ರು, ನಾನು ಫಾರಿನ್ಗೆಲ್ಲ ಬ್ಯಾಕ್ ಟು ಬ್ಯಾಕ್ ಕಳಿಸ್ದೆ, ಜೊತೆಗೆ ಫೋಟೋಗ್ರಾಫರ್ ಜೊತೆನೆ ನನ್ ಮುಂದೆನೆ ಸಂಪರ್ಕ ಇಟ್ಕೊಂಡ್ಬಿಟ್ರು. ಅದನ್ನ ನಾನು ಹೇಗ್ ತಡ್ಕೊಳ್ಳಿ, ಮತ್ತೆ ಕಾರ್ ಕೊಡ್ಸಿದೀನಿ ಅಂತ ಹೇಳ್ತಿದ್ದಾರೆ. ನಿಮ್ಮ ತಮ್ಮನ್ ಮದ್ವೆಗೆ ಎಂಗೇಜ್ಮೆಂಟ್ಗೆಲ್ಲ ಇನ್ವೆಸ್ಟ್ ಮಾಡಿದೀನಿ ಅಂತೆಲ್ಲ ಹೇಳ್ತಿದ್ದಾರೆ. ಎಲ್ಲಾ ಆರೋಪಗಳಿಗೆ ನಿಮ್ಮ ಉತ್ತರ ಏನು ಮ್ಯಾಮ್? ಸೊ ಒಂದು ನಾವು ರಿಲೇಶನ್ಶಿಪ್ ಅಲ್ಲಿ ಇದ್ದಿದ್ ಸತ್ಯ. ಅವರು ನನಗೆ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ನನ್ನ ಚೆನ್ನಾಗಿ ನೋಡ್ಕೊಂಡಿರೋದ್ ಸತ್ಯ. ಅವರ ಲಾವಿಶ್ ಲೈಫ್ಗೆ ಹಿಂಗ್ ಬೇಕು ಹಂಗ ನೋಡ್ಕೊಂಡಿರೋದ್ ಸತ್ಯ. ನನ್ನ ತುಂಬಾ ಕಂಫರ್ಟೇಬಲ್ ಆಗಿ ನಾನು ನೋಡ್ಕೊಂಡಿರೋದ್ ಸತ್ಯ. ಇನ್ನೊಂದು ನನ್ನ ಲೈಫ್ ನ ಅವ್ರು ನೋಡ್ಕೊಂಡಿರೋ ಸತ್ಯ. ಹಾಗಂತ ನನ್ನ ಅಪ್ಪ ಅಮ್ಮಂದಿರ್ ಲೈಫ್, ಅವ್ರ ಮನೆ, ಅವ್ರ ನನ್ನ ತಮ್ಮನ್ ಲೈಫ್ ನ ರೂಪಿಸಿರೋದು ಇಸ್ ರಾಂಗ್. ಅದು ವಾಟ್ ಈಸ್ ಸೇಯಿಂಗ್ ಇಸ್ ಕಂಪ್ಲೀಟ್ಲಿ ರಾಂಗ್. ನನಗೆ ಬೇರೆಯವ್ರ ಜೊತೆ ಸಂಬಂಧ ಇರೋದು ಫೋಟೋಗ್ರಾಫರ್ ಜೊತೆ ರಾಂಗ್. ನಾನು ಫಾರಿನ್ ಟ್ರಿಪ್ಸ್ ಹೋಗ್ತಾ ಇರ್ಲಿಲ್ಲ, ನಾನು ಅವಾಗ ವೈಲ್ಡ್ ಲೈಫ್ ಫೋಟೋಗ್ರಫಿ ಕೋರ್ಸ್ ಮಾಡ್ತಾ ಇದ್ದೆ. ಅದಕ್ಕೆ ಅಫ್ಕೋರ್ಸ್ ಅವ್ರೇನೆ ಕಳಿಸ್ತಾ ಇದ್ರು, ಹೋಗ್ಬಿಟ್ಟು ಮುಗಿಸ್ಕೊಂಡ್ ಬಾ ಅಂತ. ನಾವ್ ಇದು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ನಡೀತಾ ಇದ್ದಿದ್ದು ಮ್ಯಾಮ್. ಅವ್ರು ಮಾಡ್ತಾ ಇದ್ರು. ನಾನು ಅದನ್ನೆಲ್ಲ ಯಾವ್ದೂನು ಇಲ್ಲ ಅಂತ ಹೇಳದೇ ಇಲ್ಲ. ನನ್ನ ಹತ್ರ ಅವ್ರು ಯಾವ ಕಾರೂನು ಕೊಟ್ಟಿಲ್ಲ, ನಾನು ಅವ್ರ ಕಾರ್ನು ಯೂಸ್ ಮಾಡಿಲ್ಲ, ತಗೊಂಡೂ ಇಲ್ಲ. ಅಫ್ಕೋರ್ಸ್ ನಾನು ರಿಲೇಶನ್ಶಿಪ್ ಇಂದ ಬ್ರೇಕ್ ಆಗ್ಬೇಕು ಅಂತಿದ್ದಾಗ, ಆನ್ ಅಂಡ್ ಆಫ್ ನಡೀತಾ ಇರೋ ಟೈಮಲ್ಲಿ ನಾನು ಮೈಸೂರಲ್ಲಿ ಇದ್ದಾಗ ನಾನು ನಿನ್ಗೋಸ್ಕರ ಒಂದು ಕಾರ್ನ ಕಸ್ಟಮೈಸ್ ಮಾಡಿಸ್ಕೊಂಡ್ ಬಂದಿದೀನಿ, 1 ಕೋಟಿ ಖರ್ಚು ಮಾಡಿದೀನಿ ಅಂತ ಕಾರ್ ತಗೊಂಡ್ ಬಂದಿದ್ ಸತ್ಯ. ಆ ಕಾರ್ನ ನಾನು 5 ನಿಮಿಷನೂ ನನ್ನ ಹತ್ರ ಇಟ್ಕೊಳ್ದೆ ವಾಪಸ್ ಕಳ್ಸಿದೀನಿ. ಇವಾಗ ನನಗ್ ಯಾರೋ ಗಿಫ್ಟ್ ತಗೊಂಡ್ ಬಂದ್ ಕೊಟ್ರೆ ನಾನು ಅದನ್ನ ಇಟ್ಕೊಂಡು ಅವ್ರ ಜೊತೆ ಇಟ್ಕೊಂಡು ಯೂಸ್ ಮಾಡ್ಕೊಂಡು ಅವ್ರ ಜೊತೆ ಇಲ್ದೇ ಇರೋದು ತಪ್ಪು. ಹೌದು. ಬಟ್ ನಾನು ಆ ಕಾರ್ನ ಈಸ್ಕೊಂಡೇ ಇಲ್ಲ, ಅದು ನನ್ ತಪ್ಪಾಗಲ್ಲ ಮ್ಯಾಮ್. ಅವ್ರ ಸ್ವಇಚ್ಛೆಯಲ್ಲಿ ಅವರ ಕೋಟಿ ದುಡ್ಡನ್ನ ಖರ್ಚು ಮಾಡಿ ಅವ್ರು ಕಸ್ಟಮೈಸ್ ಮಾಡಿಸ್ಕೊಂಡು, ಅದು ನಾನು ಅವ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರಕ್ ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ಅವ್ರು ಯಾವ ಮೈಂಡ್ ಸೆಟ್ ಅಲ್ಲಿ ತಗೊಂಡ್ಬಂದ್ ಕೊಟ್ರು ನಂಗೆ ಗೊತ್ತಿಲ್ಲ. ಪ್ರಾಬಬ್ಲಿ ಕೊಟ್ರೆ ವಾಪಸ್ ಬರ್ಬೋದೇನೋ, ಅಥವಾ ನಾನ್ ಗಿಫ್ಟ್ ಆಗಿ ಕೊಡ್ತೀನೇನೋ, ಅಥವಾ ಒಳ್ಳೆ ರೀತಿಯಲ್ಲೇ ನನ್ಗೆ ಅವಳು ಕೊಡ್ಬೇಕು ಅನ್ನೋ ರೀತಿಯಲ್ಲೇ ತಗೊಂಡ್ಬಂದಿರ್ಬೋದೇನೋ. ಅದು ಅವ್ರು ಖರ್ಚು ಮಾಡಿರೋದು ಅವ್ರ ಸ್ವಇಚ್ಛೆಯಲ್ಲಿ. ನಾನ್ ಆ ಕಾರ್ನ ತಗೊಂಡಿಲ್ಲ ಮ್ಯಾಮ್. ಅದಕ್ಕೆ ಸಾಕ್ಷಿ ಅವ್ರ ಜೊತೆ ಇದ್ದಿದ್ದ ಅಣ್ಣ. ನಾನು ಅವ್ರನ್ನ ಫ್ಯಾಮಿಲಿನ ಈ ವಿಷಯದಲ್ಲಿ ಪುಲ್ ಮಾಡಬಾರ್ದು. ಬಟ್ ನಾನು ಏನೇ ಕೇಳ್ತಿರೋದ್ರೆ, ಒಂದು ಆರೋಪ ಹೇಳಿದಾಗ ಅದಕ್ಕೆ ನಾನು ಏನಾದ್ರೂ ಹೇಳ್ಬೇಕಾದ್ರೆ ಒಂದು ಪ್ರೂಫ್ ಸಮೇತ ಮಾತಾಡ್ಬೇಕಾಗುತ್ತೆ. ಬಿಕಾಸ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಏನಾಗಿರುತ್ತೆ ನನಗೆ ಅವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ನಾನ್ ಡಿಫೆಂಡ್ ಮಾಡೋದು ನಾನು ಮಾತಾಡ್ತೀನಿ, ಅವ್ರು ಡಿಫೆಂಡ್ ಮಾಡೋದು ಅವ್ರು ಮಾತಾಡ್ತಾರೆ. ಅಲಿಗೇಷನ್ಸ್ ಹಾಕ್ಬಿಟ್ಟಿರ್ತಾರೆ, ನಾನು FIR ಹಾಕಿದ್ದೀನಿ ಅವ್ರ ಮೇಲೆ. ಅವ್ರನ್ನ ಡಿಫೆಂಡ್ ಮಾಡ್ಕೊಳಕ್ ಅವ್ರು ತುಂಬಾ ಮಾತಾಡ್ಬಿಡ್ತಾರೆ. ನಾ ಆ ಕಾರ್ನ ತಗೊಂಡ್ ಬಂದಾಗ ಅಫ್ಕೋರ್ಸ್ ಆ ಟೈಮಲ್ಲಿ ನಾವು ಚೆನ್ನಾಗೇ ಇರ್ಲಿಲ್ಲ, ತುಂಬಾ ಬ್ರೇಕ್ ಆಗ್ಬೇಕು ಅಂತಾನೆ ಇದ್ದಿದ್ದು. ಅದು ಆನ್ ಅಂಡ್ ಆಫ್ ನಡೀತಾ ಇತ್ತು. ನಮ್ಮ ಅಪ್ಪ ಅಮ್ಮನ ಮನೇಲಿ ಇದ್ದೆ ನಾನು.
ಸೊ ಅವ್ರ ಅಣ್ಣನ್ ಜೊತೆ ಮೈಸೂರ್ಗೆ ಅವ್ರ ಕಾರ್ ತಗೊಂಡ್ ಬಂದ್ರು. ನಾನು ಕಾರ್ನ ನನಗ್ ಬೇಡ, ಥ್ಯಾಂಕ್ ಯು ನೀನ್ ಮಾಡ್ಸಿದಕ್ಕೆ, ತುಂಬಾ ಕಸ್ಟಮೈಸ್ ಎಲ್ಲ ಮಾಡ್ಸಿದ್ರು, ನನಗ್ ತುಂಬಾ ಥ್ಯಾಂಕ್ಸ್ ಮಾಡ್ಸಿದಕ್ಕೆ, ಬಟ್ ಈ ಕಾರ್ ಬೇಡ ಅಂತ ಹೇಳ್ಬಿಟ್ಟು ಅವ್ರ ಅಣ್ಣ ಇದ್ರಾಗ ಅವ್ನ್ ಕೇಳಕ್ಕೂನು ರೆಡಿ ಇರ್ಲಿಲ್ಲ. ಬಿಕಾಸ್ ಅವ್ರಿಗೆ ನೋ ಕೇಳೋ ಅಭ್ಯಾಸ ಇಲ್ಲ. ದ ಮಿನಿಟ್ ಯು ಸೇ ನೋ ಫಾರ್ ಎನಿಥಿಂಗ್, ಅವರು ತುಂಬಾ ರಾಂಗ್ ಆಗ್ತಾರೆ ಎಲ್ಲಾ ವಿಷಯದಲ್ಲೂ ಅಷ್ಟೇ. ಫ್ಲಿಪ್ಸ್. ಸೊ ಅವ್ರನ್ನ ಸಮಾಧಾನ ಮಾಡಿಸಿ ಹೇಳ್ಸಿ, ಅವ್ರ ಅಣ್ಣನ್ ಸಮಾಧಾನ ಮಾಡಿಸಿ ಹೇಳ್ಸಿ, ನಂಗೆ ಇವತ್ತು ಇನ್ಸಿಡೆಂಟ್ ಜ್ಞಾಪಕ ಇದೆ. ಅವ್ರಿಗೆ ಅಂದ್ರೆ ಅವ್ರು ಹಿಂಗ್ ಟ್ರಿಗರ್ ಆಗ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ನಾನು ಬೇಡ ಅನ್ನೋದನ್ನ ಕೇಳಿ ಅವ್ರ ಅಣ್ಣನ ಹತ್ರ ಕೂಡ್ಸಿ ಮಾತಾಡ್ಸಿ ನಾನು ಆ ಕಾರ್ನ ಹಂಗೆ ವಾಪಸ್ ಕಳ್ಸಿದೀನಿ. ಸೊ ಆ ಕಾರ್ನ ಅವ್ರು ಕೋಟಿ ಕೊಟ್ಟು ಖರ್ಚು ಮಾಡಿ ನಾನ್ ಅದನ್ನ ಇವತ್ತು ಅವ್ರು ಯೂಸ್ ಮಾಡ್ತಾ ಇದ್ರೆ ಅದ್ ನನ್ ತಪ್ಪಾಗುತ್ತೆ. ಆ ಕಾರ್ನ ನಾನು ಈಸ್ಕೊಂಡು ಇಲ್ಲ, ಅದನ್ನ ಯೂಸು ಮಾಡಿಲ್ಲ ನಾನು. ಇನ್ಫ್ಯಾಕ್ಟ್ ಅವ್ರ ಜೊತೆ ಇರ್ಬೇಕಾದ್ರೂ ನಾ ಕಾರ್ನ ಯೂಸ್ ಮಾಡಿಲ್ಲ. ಸೊ ಆ ಕಾರ್ ಅವ್ರ ಹತ್ರನೇ ಇದೆ, ಅವ್ರು ಖರ್ಚು ಮಾಡಿದ್ದು ಅವ್ರ ಹತ್ರನೇ ಇದೆ. ಸೊ ಇವತ್ತು ಎಲ್ಲಾರ ಹತ್ರ ನಾನು ಅವ್ರ ಕಾರ್ ಕೊಡ್ಸಿದೀನಿ ಅಂತ ಹೇಳ್ಕೊಂಡು ಓಡಾಡ್ತಾ ಇರೋದು ತಪ್ಪು. ಆ ಕಾರ್ ಇವಾಗ್ಲೂ ಅವ್ರ ಹತ್ರನೇ ಇರಬಹುದು ಅಥವಾ ಅದ್ ನನಗ್ ಗೊತ್ತಿಲ್ಲ. ಅವ್ರ ಕಾರ್ ಮಾಡ್ಸಿದ್ ಸತ್ಯ, ಬಟ್ ಆ ಕಾರ್ನ ನಾನು ಯಾವತ್ತೂ ಈಸ್ಕೊಂಡಿಲ್ಲ. ಓಕೆ. ಸೈಟು, ಮನೆ, ಇದ್ರ ಬಗ್ಗೆ ಎಲ್ಲ ಇಲ್ಲ ಮ್ಯಾಮ್, ಯಾವ್ದು ಇಲ್ಲ. ಯಾವ ಸೈಟ್ ಪ್ಲೀಸ್ ಅವ್ರಿಗೆ ತೋರ್ಸಕ್ ಹೇಳಿ, ನನ್ನ ಹೆಸರಲ್ಲಿ ಯಾವ್ದಾದ್ರು ಸೈಟ್ ಆಫ್ ದಿ ರೆಕಾರ್ಡ್ ಕೂಡ ಒಂದಷ್ಟು ವರದಿಗಾರ ಹತ್ರ ಹೇಳ್ಕೊಂಡಿದ್ದಾರೆ. ಹತ್ತತ್ರ ಆಕೆಗೋಸ್ಕರ 10 ಕೋಟಿ ಖರ್ಚು ಮಾಡಿದೀನಿ ಅಂತಾನು ಹೇಳಿದ್ದಾರೆ. ಎಲ್ಲಾನು ಮಾತಾಡಿದ್ದಾರೆ ಮ್ಯಾಮ್. ಈ ರಿಲೇಶನ್ಶಿಪ್ ಎಂಡ್ ಆದ್ಮೇಲೂ ಕೂಡ ಎಲ್ಲಾ ಕಡೆ ಮಾತಾಡ್ಕೊಂಡ್ ಬಂದಿದ್ದಾರೆ. ನಾನು ಎಲ್ಲೂ ಹೋಗ್ಬಿಟ್ಟು ಈ ಆಕ್ಚುಲಿ ಸಮಸ್ಯೆ ಶುರುವಾಗಿ ಆಲ್ಮೋಸ್ಟ್ 1.5 ವರ್ಷ ಆಗಿದೆ. ನಾನು ಎಲ್ಲೂ ಹೋಗ್ಬಿಟ್ಟು ಏನು ಮಾತಾಡ್ಕೊಂಡ್ ಬಂದಿಲ್ಲ. ಅವ್ರ ಎಲ್ಲಾ ಕಡೆ ಮಾತಾಡ್ಕೊಂಡ್ ಬಂದಿದ್ದಾರೆ, ಇಂಡಸ್ಟ್ರಿಯಲ್ಲಿ ಮಾತಾಡ್ಕೊಂಡ್ ಬಂದಿದ್ದಾರೆ. ನಾನ್ ಮಾತಾಡ್ಕೊಳ್ಳಿ ಬಿಡು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟಿದ್ದೆ. ನನಗೆ ಇದ್ರಿಂದ ಆಚೆ ಬರ್ಬೇಕಾಗಿತ್ತು, ಆ ರಿಲೇಶನ್ಶಿಪ್ ಇಂದ ಆಚೆ ಬರ್ಬೇಕಾಗಿತ್ತು. ಯಾಕೆ ಮ್ಯಾಮ್, ಏನಾಯ್ತು ನಿಮ್ಗೆ ಅವ್ರ ಪರಿಚಯ? ಯಾಕಂದ್ರೆ ನಾವು ನಿಮ್ಮನ್ನ ಕಂಡಂತೆ ತುಂಬಾ ಸ್ಟೆಪ್ ಬೈ ಸ್ಟೆಪ್ ನೀವು ಹತ್ಕೊಂಡ್ ಬಂದಿರೋದು ನಿಮ್ಮ ಜರ್ನಿಯಲ್ಲಿ. ಒಳ್ಳೆ ಹೆಸರಿತ್ತು, ಒಳ್ಳೆ ಸಿನಿಮಾಗಳಿತ್ತು. ನಿಮ್ ಹೆಸರು ಅಂದಾಗ ಬಿಡು ಆ ಹುಡುಗಿ ಕಷ್ಟಪಟ್ಟು ಬಿಗ್ ಬಾಸ್ ಮನೇಲಿ ಇದ್ದು ಬಂದಿದಾಗ ಇವೆಲ್ಲವೂ ನಮ್ ಗಮನಕ್ಕಿದೆ. ಅವ್ರು ಯಾಕೆ ಇಷ್ಟ ಆದ್ರು, ಹೇಗೆ ಇಷ್ಟ ಆದ್ರು, ಅದ್ರ ಬಗ್ಗೆ? ಮ್ಯಾಮ್, ನಾನು ಅವ್ರಿಗೆ 2.5 years ಬ್ಯಾಕ್ ಕೆಲ್ಸದ ಮೇಲೆ ನಾನು ಅವ್ರನ್ನ ಮೀಟ್ ಮಾಡಿದ್ದು. ಅಂಡ್ ಎಲ್ಲರಿಗೂ ಇದೊಂದು ಪ್ರಶ್ನೆ ಇದೆ, ಅಂಡ್ ಇಟ್ಸ್ ವೆರಿ ಕಾಮನ್. ಆ ಪ್ರಶ್ನೆ ಬರೋದು ಹೆಂಗೆ ಅವ್ರನ್ನ ಅಂದ್ರೆ ಹೇಗೆ ಅವ್ರ ಜೊತೆ ರಿಲೇಶನ್ಶಿಪ್ ಇದ್ರು ಅಂತ ಹೇಳ್ಬಿಟ್ಟು. ಅಂಡ್ ಮ್ಯಾಮ್, ಆ ಟೈಮಲ್ಲಿ ನನ್ಗೆ ಐ ಡೋಂಟ್ ನೋ ನನ್ ಎಷ್ಟು ಹೇಳೋದು ನಿಮ್ಗೆ ಅದು ಕೇಳ್ಸೋರವ್ರಿಗೆ ನಿಮ್ಗೆ ಅದು ಕನ್ವಿನ್ಸಿಂಗ್ ಆಗಿರುತ್ತೋ ಅಥವಾ ನಂಬ್ತಿರೋ ನನ್ಗೆ ಗೊತ್ತಿಲ್ಲ. ಆ ಟೈಮಲ್ಲಿ ನನ್ಗೆ ಇವತ್ತಿಗೂ ಅಷ್ಟೇ ನಾನು ಪ್ರೀತಿ ಅನ್ನೋದನ್ನ ತುಂಬಾ ನಂಬ್ತೀನಿ. ಆಯ್ತಾ, ನಾನು ಅವಾಗ್ಲೂ ಹೇಳ್ಕೊಂಡ್ ಬರ್ತಿದ್ದೆ. ನಾನು ಅವಾಗ ಮಾತಾಡ್ಬೇಕಾದ್ರೂ ಇವಾಗ್ಲೂ ಮಾತಾಡ್ತಿದ್ದೀನಿ. ನನ್ಗದು ಯಾರಾದ್ರೂ ತುಂಬಾ ಪ್ರೀತಿ ಕೊಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಅಥವಾ ಟೈಮ್ ಅಟೆನ್ಷನ್ ಕೊಟ್ಬಿಟ್ರೆ ನಾನು ಅದನ್ನ ಅವ್ರಿಗೆ ಹೇಳ್ಬಿಟ್ಟು, ಆಕ್ಚುಲಿ ಅವ್ರು ನನಗೆ ಹೇಳ್ದಾಗ ಪ್ರೀತಿಸ್ತಾ ಇದೀನಿ ಅಂತ ಅದನ್ನ ಒಪ್ಕೊಬೇಕಾದ್ರೆ ನಾನು ಅದನ್ನೇ ಹೇಳಿದ್ದೀನಿ. ನಾನು ಲೈಫಲ್ಲಿ ತುಂಬಾ ಟೈಮ್ ಒಬ್ಳೇ ಇದ್ದೀನಿ, ತುಂಬಾ ಸತಿ ಬ್ರೇಕ್ ಆಗಿದ್ದೀನಿ, ಎದ್ದಿದ್ದೀನಿ. ಪ್ರೀತಿಯಲ್ಲೇ ತುಂಬಾ ಸತಿ ಬ್ರೇಕ್ ಆಗಿದ್ದೀನಿ, ಎದ್ದಿದ್ದೀನಿ. ಓನ್ಲಿ ಬಿಕಾಸ್ ನೀವು ನನ್ನ ಹೆಂಗ್ ಟ್ರೀಟ್ ಮಾಡ್ತಾ ಇದ್ದೀರಾ, ಹೆಂಗ್ ನನ್ನ ನೋಡ್ತಾ ಇದ್ದೀರಾ, ಆ ಒಂದಕ್ ಮಾತ್ರ ಐ ಆಮ್ ಸೇಯಿಂಗ್ ಎಸ್ ಟು ಯು ಅಂತ ಹೇಳ್ಬಿಟ್ಟು ನಾನು ಹೇಳಿರೋದು. ಅಲ್ಲ, ಅವ್ರು ಆಲ್ರೆಡಿ ಮ್ಯಾರಿಡ್, ಅದೆಲ್ಲ ಮ್ಯಾಟರ್ ಗೊತ್ತಿತ್ತ ನಿಮ್ಗೆ? ವಿಚಾರ ಗೊತ್ತಿತ್ತ? ಡಿವೋರ್ಸ್ ಆಗಿತ್ತು ಅಂತ ಗೊತ್ತಿತ್ತು, ಅಫ್ಕೋರ್ಸ್. ಡಿವೋರ್ಸ್ ಅಂತ ಹೇಳ್ಬಿಟ್ಟು ನಂಗೆ ಮುಂಚೆ ಗೊತ್ತಿತ್ತು. ಅದು ತುಂಬಾ ವರ್ಷಗಳ ಹಿಂದೆ ಅನ್ಸುತ್ತೆ ಆಗಿತ್ತು. ಬಟ್ ಅವ್ರು ಡಿವೋರ್ಸ್ ಎನಿವೆ ಅದು ಅವರ ಪರ್ಸನಲ್ ವಿಷಯ, ನನಗೆ ಅದು ಬೇಕಾಗಿಲ್ಲ ಅದು. ಬಟ್ ಎನಿವೆ, ಸೊ ಆ ಟೈಮಲ್ಲಿ ನಾನು ಅವ್ರು ಹೆಂಗಿದ್ದಾರೆ ಅದನ್ನ ಅಷ್ಟೇ ನೋಡಿದೆ. ಅಂದ್ರೆ ಅವ್ರನ್ನ ಹೆಂಗ್ ಟ್ರೀಟ್ ಮಾಡ್ತಿದ್ದಾರೆ ಅಷ್ಟೇ ನೋಡಿದೆ ಹೊರತು ಇನ್ನೇನು ನಾನು ನೋಡಿಲ್ಲ. ಅಂಡ್ ನಾನು ಇವಾಗ್ಲೂ ಹೇಳ್ತೇನೆ, ತುಂಬಾ ಇನಿಷಿಯಲ್ ಸ್ಟೇಜ್ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿದ್ರು. ಅಂಡ್ ತುಂಬಾ ಚೆನ್ನಾಗಿ ನನ್ನ ಕಂಫರ್ಟೇಬಲ್ ಆಗಿ ನೋಡ್ಕೊಂಡಿದ್ದಾರೆ, ಸುಳ್ಳು ಹೇಳ್ತಾ ಇಲ್ಲ. ಬಟ್ ಒಂದು ಪರ್ಸನ್ ಜೊತೆ ನೀವು ತುಂಬಾ ಟೈಮ್ ಸ್ಪೆಂಡ್ ಮಾಡಕ್ ಶುರು ಮಾಡಿದಾಗ್ಲೇ ಗೊತ್ತಾಗೋದು ನಿಮ್ಮ ಅವರ ಪರ್ಸನಾಲಿಟಿ ಮ್ಯಾಚ್ ಆಗುತ್ತೋ ಇಲ್ವೋ, ನೀವು ಕಂಪ್ಯಾಟಬಲ್ ಇದಿರೋ ಇಲ್ವೋ, ನಿಮ್ಮ ಫ್ಯೂಚರ್ ಡು ಯು ಸಿ ನಿಮ್ಮ ಫ್ಯೂಚರ್ ನ ಅವ್ರ ಜೊತೆ ನೀವು ನೋಡ್ತಿರೋ ಇಲ್ವೋ, ಮದ್ವೆ ಆಗಕ್ ಆಗುತ್ತೋ ಇಲ್ವೋ, ನೀವು ಲೈಫ್ ಲಾಂಗ್ ಅವ್ರ ಜೊತೆ ಬದುಕಕ್ ಆಗುತ್ತೋ ಇಲ್ವೋ ಅಂತ. ಆಬ್ವಿಯಸ್ಲಿ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ನೀವ್ ಅನ್ಕೊಂತೀರಾ ಈ ಪರ್ಸನ್ ಜೊತೆ ನೀವು ಲೈಫ್ ಲಾಂಗ್ ಇರಬೇಕು. ಮಾತಾಡಿದೀವಿ, ಡಿಸ್ಕಸ್ ಮಾಡಿದೀವಿ ನಾವು, ಓಕೆ ನಾವು ಇಫ್ ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್, ಇಫ್ ವಿ ಆರ್ ಕಂಪ್ಯಾಟಬಲ್ ಟು ಈಚ್ ಅದರ್, ವಿ ವಿಲ್ ಗೆಟ್ ಮ್ಯಾರಿಡ್ ಅಂತ ಹೇಳ್ಬಿಟ್ಟು ಅದೇ ಇಂಟೆನ್ಷನ್. ಆಬ್ವಿಯಸ್ಲಿ ಐ ಆಲ್ಸೋ want to get married. ಆಯ್ತಾ, ಲೈಫ್ ಲಾಂಗ್ ಹಿಂಗೆ. ಬಟ್ ಹೂ ಡು ಯು ವಾಂಟ್ ಟು ಗೆಟ್ ಮ್ಯಾರಿಡ್ ಟು? ನೀವ್ ಯಾರ ಜೊತೆ ನೀವು ಕಂಪ್ಯಾಟಬಲ್ ಆಗಿ ಇರ್ತೀರಾ ಇರಲ್ವಾ ಅಂತ ಹೇಳ್ಬಿಟ್ಟು. ಆಫ್ಟರ್ ಫ್ಯೂ ಮಂತ್ಸ್ ನಾವ್ ಯಾವಾಗ ಟೈಮ್ ಸ್ಪೆಂಡ್ ಮಾಡಕ್ ಜಾಸ್ತಿ ಶುರು ಮಾಡೋದು, ದಟ್ಸ್ ವೆನ್ ಐ ರಿಯಲೈಸ್ ದಟ್ ಇಟ್ ಇಸ್ ನಾಟ್ ವರ್ಕಿಂಗ್ ಔಟ್. ಅವ್ರ ಲೈಫ್ ಸ್ಟೈಲ್, ನನ್ನ ಲೈಫ್ ಸ್ಟೈಲ್, ನಾನು ಬ್ಲೇಮ್ ಮಾಡ್ತಿಲ್ಲ, ತಪ್ಪು ಸರಿ ಮಾತಾಡ್ತಿಲ್ಲ. ಬಟ್ ನನ್ನ ಲೈಫ್ ಸ್ಟೈಲ್ ಅವ್ರ ಲೈಫ್ ಸ್ಟೈಲ್ ಮ್ಯಾಚ್ ಆಗ್ತಾ ಇರ್ಲಿಲ್ಲ. ಅವ್ರ ಲೈಫ್ ತುಂಬಾ ಕೇವಟಾಕ್ ಆಗಿದೆ, ಅದು ಅವ್ರಿಗೆ ಸೂಟ್ ಆಗ್ತಾ ಇತ್ತು, ನನಗ್ ಆಗ್ತಾ ಇರ್ಲಿಲ್ಲ. ತುಂಬಾ ಡಿಫ್ರೆಂಟ್ ಆಗಿದೆ, ನನಗ್ ಸೂಟ್ ಆಗ್ತಾ ಇರ್ಲಿಲ್ಲ. ಅಂಡ್
ಎಲ್ಲಾನು ದುಡ್ಡಲ್ಲಿ ಅಳಿಯಕ್ ಆಗಲ್ಲ. ಹೌದೌದು. 1 ತಿಂಗಳು 2 ತಿಂಗಳು 3 ತಿಂಗಳು ನೀನ್ ಗಿಫ್ಟ್ಸ್ ಕೊಟ್ಟು ಕೇಳಿದಾಗಲ್ಲ, ನೀನ್ ಟೈಮ್ ಕೇಳಿದಾಗಲ್ಲ ಗಿಫ್ಟ್ಸ್ ಕೊಟ್ಟು ಆಚೆ ಕಳ್ಸಿ 1 ತಿಂಗಳು 2 ತಿಂಗಳು ಖುಷಿಯಾಗಿ ಇಟ್ಕೋಬಹುದು ಮ್ಯಾಮ್. ಬಟ್ ಲೈಫ್ ಲಾಂಗ್ ನೀನ್ ಒಬ್ರ ಜೊತೆ ಬದುಕಬೇಕು ಅಂತ ಹೇಳಿದಾಗ ನಿಮ್ಗೆ ಟೈಮ್ ಬೇಕಾಗುತ್ತೆ, ಪ್ರೀತಿ ಬೇಕಾಗುತ್ತೆ, ಹೌದು. ಅಟೆನ್ಷನ್ ಬೇಕಾಗುತ್ತೆ. ನೀವು ಡು ಯು ಸಿ ಯೋರ್ ಫ್ಯೂಚರ್ ವಿತ್ ದಟ್ ಪರ್ಸನ್ ಅಂತ ಅನ್ಸುತ್ತೆ. ನಾನ್ ಲವ್ ಪ್ರೀತಿ ಮಾಡದ್ನ ಎಸ್, ನಾನು ಚೆನ್ನಾಗಿ ನೋಡ್ಕೊಂಡಿದಾರ ಎಸ್. ಬಟ್ ನೀವ್ ಯಾವಾಗ ಇದ್ ಆಗಲ್ಲ, ವರ್ಕೌಟ್ ಆಗಲ್ಲ ಅಂತ ಹೇಳ್ತೀವೋ ಆ ಟೈಮಲ್ಲಿ ಆಗಲ್ಲ. ನಾನೇನೋ ಅವ್ರು ಹೇಳೋ ಪ್ರಕಾರ ನಾನು 10-15 ವರ್ಷ ಅವ್ರ ಜೊತೆ ಇದ್ದೆ, ಮಜಾ ಮಾಡ್ದೆ, ಅವ್ರಿಗೆ ಮೋಸ ಮಾಡಿ ಹೋಗ್ಬಿಟ್ಟಿದೀನಿ ಅನ್ನೋ ರೇಂಜ್ ಮಾತಾಡ್ತಾ ಇದ್ದಾರೆ. ನನಗೆ 6 months ಅಲ್ಲೇ ರಿಯಲೈಸ್ ಆಗ್ಬಿಟ್ಟಿತ್ತು ದಟ್ ನಾನು ಇವ್ರ ಜೊತೆ ಫ್ಯೂಚರ್ ನೋಡಲ್ಲ ಅಂತ. ಏನ್ ಮ್ಯಾಮ್ ಏನ್ ಪ್ರಾಬ್ಲಮ್ ಅಂದ್ರೆ ನನ್ಗೆ ಹೇಳ್ತಾ ಇದ್ದೀನಿ, ಡ್ರಿಂಕ್ಸ್ ಪಾರ್ಟಿ ಇಂತವೇ ಜಾಸ್ತಿ, ಈ ತರದೆಲ್ಲ ತುಂಬಾ ಇದೆ ಅವ್ರದ್ದು. ಐ ಥಿಂಕ್ ಅದೆಲ್ಲ ನಿಮ್ಗೂನು ಗೊತ್ತಿರುತ್ತೆ, ಬಿಕಾಸ್ ಅವ್ರ ಲೈಫ್ ತುಂಬಾ ಓಪನ್ ಆಗಿದೆ ಸೋಷಿಯಲ್ ಆಗಿ. ಆತರ ನಾನ್ ಆ ಲೈಫ್ ಸ್ಟೈಲ್ ಅಲ್ಲಿ ಇಲ್ಲ ಮ್ಯಾಮ್ ನಂದು, ಆಯ್ತಾ. ಐ ಆಮ್ ನಾಟ್ ಅಗೇನ್ಸ್ಟ್, ನಾನು ಕುಡಿಯೋದು ಅದ್ರ ಅಗೇನ್ಸ್ಟ್ ಇಲ್ಲ ನಾನು, ಇರ್ಬೋದು. ಬಟ್ ಎಲ್ಲಾನು ಒಂದು ಲಿಮಿಟ್ ಅಲ್ಲಿ ಇರ್ಬೇಕಾಗತ್ತೆ. ಅದು ಅವ್ರಿಗೆ ಸರಿ ಆಗ್ಬೋದು, ನನಗ್ ಸರಿ ಆಗ್ತಾ ಇರ್ಲಿಲ್ಲ. ಟಾರ್ಚರ್ ಮಾಡ್ತಾ ಇದ್ರ ನಿಮ್ಗೆ? ನಾನ್ ಮ್ಯಾಮ್ ಅವ್ರದ್ದು ಹಿಂಗೆ ಅಂದ್ರೆ ಐ ಆಮ್ ಸಂಬಡಿ, ನಾನು ಬೇಗ ಮಲ್ಕೊಂಡ್ ಬೇಗ ಎದ್ದೇಳೋದು ಆತರ ಲೈಫ್ ಸ್ಟೈಲ್. ರಾತ್ರಿ 2 ಗಂಟೆಗೆ ಅವ್ರು ಕುಡ್ಕೊಂಡ್ ಕಾಲ್ ರಿಸೀವ್ ಮಾಡ್ಲೇಬೇಕು, ನೀನ್ ಎಚ್ಚರ ಇರ್ಲೇಬೇಕು. ನೀನ್ ಕಾಲ್ ರಿಸೀವ್ ಮಾಡಿಲ್ವಾ 10-15 ಸತಿ ಕಾಲ್ ಮಾಡೋದು, ಬೈಯೋದು, ಮನೆ ಹತ್ರ ಹುಡ್ಕೊಂಡ್ ಬರೋದು. ಯು ಹ್ಯಾವ್ ಟು ರಿಸೀವ್ ದ ಕಾಲ್ ಅಟ್ ದಟ್ ಪಾಯಿಂಟ್. ನೀನು ಅವ್ರು ಹೇಳೋ ಟೈಮ್ಗೆನೆ ಮೀಟ್ ಮಾಡ್ಬೇಕು. ಅವ್ರು ಯಾವಾಗ ಫ್ರೀ ಮಾಡ್ಕೊಂಡ್ ನೀನ್ ಹಂಗೆ ಅಕಸ್ಮಾತ್ ನೀನ್ ಅವ್ರಿಗೆ ಬೇಡ ಅಂದ್ಬಿಟ್ರೆ ಅದು ತುಂಬಾ ರಾಂಗ್ ಆಗಿ ಟ್ರಿಗರ್ ಆಗ್ಬಿಡೋದು. ಓಕೆ, ಅವ್ರದ್ದು 1000 ವ್ಯವಹಾರಗಳು, ಅವ್ರದ್ದು 1000 ಲೈಫ್ ಸ್ಟೈಲ್, ಅಫ್ಕೋರ್ಸ್ ಅವ್ರದ್ದು ಅದ್ ಹಂಗಿದೆ. ಬಟ್ ಅದ್ ನನಗೆ ಸೆಟ್ ಆಗ್ತಾ ಇರ್ಲಿಲ್ಲ. ಅಂಡ್ ಇದೆಲ್ಲ ನೀವು ಇನಿಷಿಯಲ್ ಡೇಸ್ ಅಲ್ಲಿ ನಿಮ್ಗೆ ಗೊತ್ತಾಗಲ್ಲ ಮ್ಯಾಮ್. ಓನ್ಲಿ ಗೆಟ್ ಇನ್ ಟು ದಟ್ ಲೈಫ್, ನೀವು ಅವ್ರ ಜೊತೆ ಇದ್ದಾಗ್ಲೇ ನಿಮ್ಗೆ ಗೊತ್ತಾಗೋದು. ನಾನು ಇಲ್ಲಿ ತಪ್ಪು ಸರಿ ಬಗ್ಗೆ ಮಾತಾಡ್ತಿಲ್ಲ, ನಾನ್ ಹೇಳ್ತಿರೋದು ನನಗೆ ಅದು ಅಡ್ಜಸ್ಟ್ ಆಗ್ತಾ ಇರ್ಲಿಲ್ಲ. ಅದರಿಂದ ನಾನು ಆಚೆ ಬರ್ಬೇಕಾಗಿತ್ತು. ಅಂಡ್ ಯಾವಾಗ ಅದಕ್ಕಿಂತ ಮುಂಚೆನೆ ಏನಾಗ್ತಿತ್ತು ಅಂದ್ರೆ ಅವರು ತುಂಬಾ ಒಂಥರ ಡಿಸ್ಕನೆಕ್ಟ್ ಆಗ್ತಾ ಇದ್ರು, ಅಂದ್ರೆ ಇರ್ತಾನೆ ಇರ್ಲಿಲ್ಲ. ಅವರು ಒಂದ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ನೀವು 1-2 ತಿಂಗಳು ಫೋನ್ ಕಾಂಟ್ಯಾಕ್ಟ್ ಅಲ್ಲೇ ಸಿಕ್ಕಿಲ್ಲ ಅಂದ್ರೆ ಯು ಆಬ್ವಿಯಸ್ಲಿ ಫೀಲ್ ಡಿಸ್ಕನೆಕ್ಟೆಡ್ ಫ್ರಮ್ ದಟ್ ಪರ್ಸನ್. ಅಂದ್ರೆ ಕಾಂಟ್ಯಾಕ್ಟ್ ಗೆ ಸಿಗ್ತಾ ಇರ್ಲಿಲ್ಲ. ಒಂದ್ ತಿಂಗಳು 2 ತಿಂಗಳು ಹಂಗೆ ನಾನ್ ಯಾವ್ದೋ ಬಿಸ್ನೆಸ್ ಮೇಲೆ ಆಚೆ ಹೋಗ್ತಾ ಇದ್ದೀನಿ. ನಿಮ್ಗೆ ಗೊತ್ತಿತ್ತ ನಾವು ಕಂಡಂತೆ ಅವ್ರ ಜೊತೆ ಹಿಂದೆ ಮುಂದೆ ಎಲ್ಲಾ ನಟಿಯರು, ಹುಡುಗಿಯರು? ಇವಾಗಲ್ವಾ 1 year ಇಂದ ಅದೆಲ್ಲ ನಾವಂತೂ ಅಬ್ಸರ್ವ್ ಮಾಡಿದೀವಿ. ಇದೆಲ್ಲ ಮುಗ್ದೋಗಿತ್ತು. ಅಷ್ಟ್ರಲ್ಲಿ ನಮ್ದು ಬ್ರೇಕಪ್ ಆಗ್ಬಿಟ್ಟಿತ್ತು. ಇವಾಗಲ್ವಾ ಅವ್ರದ್ದು 1 year ಇಂದ ಇದು ಲೈಫ್ ಸ್ಟೈಲ್ ಅಲ್ಲ ಇದು ಶುರು ಆಗಿದ್ದು. ಅದು ನನಗ್ ಗೊತ್ತಿಲ್ಲ, ನನ್ಗ ಅದ್ ಏನು ಎತ್ತ ಅಂತ ಹೇಳ್ಬಿಟ್ಟು. ಬಟ್ ಅವಾಗ ಇವಾಗ ನೀವ್ ಕಂಡಂಗೆನೆ ಇದು 1 year ಇಂದ ತಾನೇ ಇದೆಲ್ಲ ಶುರು ಆಗಿದ್ದು. ಹೌದೌದು. ಸೊ ಅದಕ್ಕಿಂತ ಮುಂಚೆ ನಮ್ದು ಲಾಸ್ಟ್ ಇಯರ್ ಜೂನ್ ಅಲ್ಲೇನೆ ಅಫಿಷಿಯಲ್ ಆಗಿ ಅವಾಗ್ಲೂನು ನಾನು ಕಂಪ್ಲೇಂಟ್ ಕೊಟ್ಬಿಟ್ಟೆ, ಲೀಗಲ್ ಆಗಿ ನಾನು ಬ್ರೇಕ್ ಆಗಿದ್ದು. ಇವಾಗ ಏನ್ ನಡೀತಿದ್ದು ಅದ್ ನನಗ್ ಬೇಕಾಗಿಲ್ಲ. ಮತ್ತೆ ಕಂಪ್ಲೇಂಟ್ ಈಗ ಇದೆಲ್ಲ ಆದ್ಮೇಲೆ ನಾನು ಕೊಟ್ಟಿದ್ದು ಅದೇ. ಸೊ ಆ ಟೈಮಲ್ಲಿ ನಾನು ಯಾವಾಗ ನಾನು ಬೇಡ ಅಂತ ಹೇಳಿದೆ, ಅವರು ಟ್ರಿಗರ್ ಆಗ್ಬಿಟ್ರು. ಹಿ ವಾಸ್ ನಾಟ್ ರೆಡಿ ಟು ಸೇ, ನಾನು ಇಷ್ಟು ನಿನ್ ಕೊಡ್ಸಿನಿ, ಇಷ್ಟು ಚೆನ್ನಾಗಿ ನಿನ್ನ ನೋಡ್ಕೊಂಡಿದೀನಿ, ಅಷ್ಟು ಕೊಡ್ಸಿದೀನಿ, ಆ ಗಿಫ್ಟ್ ಕೊಡ್ಸಿದೀನಿ, ಈ ಗಿಫ್ಟ್ಸ್ ಕೊಡ್ಸಿದೀನಿ, ಸೊ ನೀನ್ ನನ್ ಜೊತೆ ಇರ್ಬೇಕು. ನೀನ್ ಗಿಫ್ಟ್ಸ್ ಕೊಡಿಸ್ದೆ ಅನ್ಬಿಟ್ಟು ನಾನು ನಿನ್ ಜೊತೆ ಇರಕ್ಕಾಗಲ್ಲ. ನೀನ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ಒಬ್ರಿಗೊಬ್ರು ಮಾಡ್ತೀರಾ, ನಾನು ಮಾಡಿದೀನಿ. ಬಟ್ ನಂದು ಚಿಕ್ಕದು, ಯಾಕಂದ್ರೆ ನನ್ನ ಸಂಪಾದನೆ ಅವರ ಸಂಪಾದನೆಗೆ ಮ್ಯಾಚ್ ಆಗಲ್ಲ. ನಾನ್ 10,000 ಸಂಪಾದನೆ ಮಾಡಿದ್ರೆ ನನ್ನ ತಾಕತ್ ಎಷ್ಟಿದೆ ಅಷ್ಟ್ರಲ್ಲಿ ನಾನು ಅವ್ರು ಕೊಡ್ಸಿದೀನಿ. ಅವ್ರು 10 ಕೋಟಿ ಸಂಪಾದನೆ ಮಾಡಿದ್ರೆ ಅವ್ರ ತಾಕತ್ತಲ್ಲಿ ಅವ್ರು ಏನ್ ಮಾಡಿದಾರೆ ಅದ್ ಮಾಡಿದಾರೆ. ಬಟ್ ಅದನ್ನೆಲ್ಲ ನಾನು ಇನ್ನೂ ನನ್ನ ಹತ್ರ ಇಟ್ಕೊಂಡಿದ್ದೀನ ಇಲ್ಲ, ಲೀಗಲ್ ಆಗಿ ಎಲ್ಲರ ಜೊತೆ ಹೇಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತಾಡಿ ಅವ್ರು ಆ ಟೈಮಲ್ಲಿ ನಾನು ಎಂಡ್ ಮಾಡೋ ಟೈಮಲ್ಲಿ ಅವ್ರು ಕೊಟ್ಟಿದ್ ನನ್ನ ಹತ್ರ ಏನೇನಿತ್ತೋ ಗಿಫ್ಟ್ಸ್ ಗಳು ಏನೇನ್ ಕೊಟ್ಟಿದ್ರು ಎಲ್ಲಾ ವಾಪಸ್ ಕಳ್ಸಿದೀನಿ ಅವ್ರಿಗೆ ನಾನು, ಚಿಕ್ಕದು ದೊಡ್ಡದು ಎಲ್ಲಾನು ಇನ್ಕ್ಲೂಡಿಂಗ್ ಸೀರೆ. ಸೊ ನೀನ್ ರಿಲೇಶನ್ಶಿಪ್ ಅಲ್ಲಿ ಮಾಡ್ತೀರಾ, ನಾನ್ ಯಾವತ್ತೂ ಅವ್ರಿಗೆ ಮಾಡಿದನ್ನು ಚಿಕ್ಕ ಪುಟ್ಟದ್ದೇ ಇರ್ಬೋದು, 10 ರೂಪಾಯಿದೇ ಇರ್ಬೋದು, ಬಟ್ ನಾನ್ ಮಾಡಿದೀನಿ, ಅದು ನನ್ನ ತಾಕತ್ತು. ಅದನ್ನ ಇವತ್ತು ಖರ್ಚು ಮಾಡ್ಬಿಡ. ಆವತ್ತು ನೀನು ತುಂಬಾ ಒಳ್ಳೆಯವಳು, ನಿನ್ ಜೊತೆ ನೀನ್ ಹೇಳ್ದಂಗ್ ಇರೋರು ಕೇಳೋವರ್ಗು ನೀನ್ ದೇವತೆ, ನೀನ್ ತುಂಬಾ ಚೆನ್ನಾಗಿರೋಳು, ನೀನೇ ನನ್ಗೆ ಎಲ್ಲಾನು ಅಂತ ಹೇಳ್ಕೊಂಡಿರೋರು. ಇಲ್ಲ ಅಂದ ತಕ್ಷಣ ಹೆಂಗೆ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ಬಿಡುತ್ತೆ ಮ್ಯಾಮ್. ಅಂದ್ರೆ ಈಗ ಅವರ ಲೈಫ್ ಸ್ಟೈಲ್ಗೆ ನೀವು ಸೆಟ್ ಆಗ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರಿಂದ ಹೊರಗ್ ಬಂದ್ರಿ ಅಲ್ವಾ? ಹೌದು, ನಾವ್ ಎಮೋಷನಲಿ ಕನೆಕ್ಟೇ ಆಗ್ತಾ ಇರ್ಲಿಲ್ಲ, ನಮ್ದು ಮಾತುಕತೆನೆ ಆಗ್ತಾ ಇರ್ಲಿಲ್ಲ. ಬಿಕಾಸ್ ಹಿ ವಾಸ್ ಟೂ ಬಿಸಿ ಇನ್ ಹಿಸ್ ಅವರ್ ಲೈಫ್. ಐ ಅಂಡರ್ಸ್ಟ್ಯಾಂಡ್ ಅವ್ರ ಲೈಫ್ ಹಂಗಿದೆ, ಬಟ್ ನನಗೆ ಆತರ ರಿಲೇಶನ್ಶಿಪ್ ಬೇಕಾಗಿರ್ಲಿಲ್ಲ. ಓಕೆ, ಈಗ ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್, ಇವ್ರ ಜೊತೆ ಯಾರ್ಯಾರೋ ಅವ್ಯವಹಾರಗಳೆಲ್ಲ ನಡೆಸ್ತಾ ಇದ್ರು, ಅದಕ್ಕೆಲ್ಲ ಏನ್ ಹೇಳ್ತೀರಾ ನೀವು? ಒಬ್ರು ಹೆಣ್ಣು ಮಕ್ಳ, ಈಸಿ ಹೆಣ್ಣು ಮಕ್ಳಿಗೆ ಈ ತರ ಎಲ್ಲ ಹೇಳೋದು, ಸೊ ಅದಕ್ಕೋಸ್ಕರ ಈಸಿಯಾಗಿ ಹೇಳ್ಬಿಟ್ಟಿದಾರೆ, ಅದಕ್ಕೆ ನಾನು ಏನ್ ಹೇಳಕ್ ಆಗುತ್ತೆ ಮ್ಯಾಮ್?
ಏನ್ ಹೇಳಕ್ ಆಗುತ್ತೆ? Okay, ನಾನು ಇದೇ ತರ ಮಾಡಿದ್ದು ಅಂತ ಹೇಳಿದ್ರೆ ಇದೇ 2 ವರ್ಷದ ನಾನ್ 10 ವರ್ಷದಿಂದ ಇಂಡಸ್ಟ್ರಿಲಿ ಇದ್ದೀನಿ. ನನಗೆ ಹೇಳಿ 10 ವರ್ಷಕ್ಕಾಗದೆ ಇರೋ ಪ್ರಾಬ್ಲಮ್ ಇವ್ರ ಜೊತೆ ಇದ್ದಾಗ್ಲೇನೆ ಏನಕ್ ಶುರು ಆಗ್ಬೇಕಾಗಿತ್ತು. ಈ ನಂದು ಒಂದು ಕಾಂಟ್ರವರ್ಸಿ ಅಂತ 10 ವರ್ಷದ ಆಗ್ತಾ ಇರೋದು ಇವಾಗ ಆಗ್ತಾ ಇದೆ. ಓಕೆ, ಪೇರೆಂಟ್ಸ್ ಎಲ್ಲ ಏನ್ ಹೇಳ್ತಿದ್ದಾರೆ ಇದೆಲ್ಲ ನಿಮ್ಗೀಗ? ದುಃಖದಲ್ಲಿದ್ದಾರೆ ಅವರು ಸಪೋರ್ಟಿವ್ ಆಗಿದ್ದಾರೆ. ಬಟ್ ಅಫ್ಕೋರ್ಸ್ ಎಲ್ಲ ಸ್ಮಾಲ್ ಟೈಮ್ ಇಂದ ಸ್ಮಾಲ್ ಕಮ್ಯುನಿಟಿಯಲ್ಲಿ ಬೆಳ್ಕೊಂಡ್ ಬಂದಿದ್ದು. ಸೊ ಜನ ಎಫೆಕ್ಟ್ ಆಗೋದು ಮೀಡಿಯಾ ಅಂತ ಬಂದಾಗ ಆಬ್ವಿಯಸ್ಲಿ ಎಲ್ಲರೂ ನೋವಲ್ಲಿರ್ತಾರೆ. ಆಬ್ವಿಯಸ್ಲಿ ಎಲ್ಲರಿಗೂ ಎಫೆಕ್ಟ್ ಆಗಿದೆ. ನನ್ನ ಒಂದು ರಾಂಗ್ ಡಿಸಿಷನ್ ಅಥವಾ ರಾಂಗ್ ಚಾಯ್ಸ್ ನನ್ನ ಸುತ್ತಮುತ್ತ ಇರೋರ್ಗೂ ತುಂಬಾ ಎಫೆಕ್ಟ್ ಆಗಿದೆ. ಬಿಕಾಸ್ ಅವ್ರು ಮಾಡ್ತಾ ಇದ್ದಿದ್ದು ತೊಂದ್ರೆ ನನಗ್ ಮಾತ್ರ ಆಗ್ತಾ ಇರ್ಲಿಲ್ಲ, ನನ್ನ ಫ್ರೆಂಡ್ಸ್ ಗಳಿಗೂ ಮಾಡ್ತಾ ಇದ್ರು. ಅವರು ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗ ಲೆಟರ್ ಬರಿತಾ ಇದ್ರು, ನನಗ್ ಸಪೋರ್ಟ್ ಮಾಡ್ತಿರೋ ಫ್ರೆಂಡ್ಸ್ ಬಗ್ಗೆನೂ ಹಂಗೇನೆ ಕೆಟ್ಟದಾಗ ಬರಿತಾ ಇದ್ರು ಲೆಟರ್. ಯಾರಿಗ್ ಬರಿತಾ ಇದ್ರು? ನನ್ ಫ್ರೆಂಡ್ಸ್ಗೆ ಮ್ಯಾಮ್, ಅನುಗಾಗ್ಲಿ ಈ ತರ ರಾಂಗ್ ಆಗಿ ನನ್ ಬಗ್ಗೆ ಏನೇನ್ ಬರಿತಾ ಇದ್ರು ಅವ್ರ ಬಗ್ಗೆನೂ ಬರಿತಾ ಇದ್ರು. ಓಕೆ ಓಕೆ. ಮುಂದೆ ಜಾಮೀನಿಂದ ಹೊರಗ್ ಬಂದಿದ್ದಾರೆ, ಇವಾಗ ನೆಕ್ಸ್ಟ್ ನಿಮ್ ಹೆಜ್ಜೆ ಹೇಗಿರುತ್ತೆ ನಿಮ್ದು? ಏನಿಲ್ಲ ಮ್ಯಾಮ್, ಇದಾದ್ಮೇಲೆ ನಾನು ಇವತ್ತು ಲಾಯರ್ ಮೀಟಿಂಗ್ ಇದೆ, ಲಾಯರ್ ಜೊತೆ ಮಾತಾಡ್ಬಿಟ್ಟು ಮುಂದಕ್ಕೆ ಲೀಗಲಿ ಏನ್ ತಗೊಂಡ್ ಹೋಗ್ಬೇಕು ಅದು ತಗೊಂಡ್ ಹೋಗ್ತೀನಿ ಮ್ಯಾಮ್. ಓಕೆ, ಏನಾರು ಹೇಳೋದಿದ್ಯಾ ನೆಕ್ಸ್ಟ್ ಮುಂದೆ? ಹೇಳೋದಿದ್ಯಾ? ಏನು ಇಲ್ಲ ಮ್ಯಾಮ್. ಫಸ್ಟ್ಲಿ ಐ ಆಮ್ ರಿಯಲಿ ಗ್ರೇಟ್ಫುಲ್ ಟು ಯು ಆಲ್. ನಂಗೆ ಗೊತ್ತು ನೀವು ಟ್ರೈ ಮಾಡ್ತಾ ಇದ್ರಿ ಕನೆಕ್ಟ್ ಆಗಕ್ಕೆ ಅಂತ ಹೇಳ್ಬಿಟ್ಟು. ನನಗೆ ಆಕ್ಚುಲಿ ನಾನು ಕಂಪ್ಲೇಂಟ್ ಕೊಡಕ್ಕಿಂತ ಮುಂಚೆನೂ ಇದೇ ಲಾಸ್ಟ್ ಇಯರ್ ನಾನು ಆಕ್ಚುಲಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಬಟ್ ನನಗೆ ಇದು ಯಾವುದೇ ರೀತಿಯಲ್ಲಿ ಆಚೆ ಬಂದು ಎಫೆಕ್ಟ್ ಆಗೋದು ಇಷ್ಟ ಇರ್ಲಿಲ್ಲ. ಬಿಕಾಸ್ ನಂಗೆ ತುಂಬಾ ಭಯ ಇತ್ತು. ಬಿಕಾಸ್ ಯಾವ ರೀತಿ ನರೇಶನ್ ಬೇಕಾದ್ರೂ ಆಚೆ ಹೋಗ್ಬೋದಲ್ವಾ, ಯಾವ ರೀತಿ ಆದ್ರೂ ನಿಮ್ಗೆ ಎಫೆಕ್ಟ್ ಆಗ್ಬೋದು. ಸೊ ಜನ ಹೆಂಗ್ ನೋಡ್ತಾರೆ, ಮೀಡಿಯಾದವ್ರು ಏನ್ ಅನ್ಕೊಬಹುದು ಅಂತ ಹೇಳ್ಬಿಟ್ಟು. ಬಟ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ದಟ್ ಅಂದ್ರೆ ಎಲ್ಲರೂ ಪೇಷಂಟ್ ಆಗಿ ನನ್ನ ಸೈಡ್ ಆಫ್ ಸ್ಟೋರಿ ಕೇಳ್ಕೊಂಡು ಅಂಡ್ ಆಸ್ ಮಚ್ as ಸಪೋರ್ಟ್ ಏನ್ ಮಾಡ್ತಾ ಇದಾರೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಓಕೆ, ಈಗ ಮೊನ್ನೆ ಈಗ ಸಡನ್ ಆಗಿ ಸ್ಟೇಷನ್ ಹೋಗಿದ್ದೆ ಯಾಕೆ ಪುನಃ? ಈಗ ಎಲ್ಲ ಮುಗ್ದೋಗಿತ್ತು. ಬಿಕಾಸ್ ಎಲ್ಲ ಮುಗ್ದೋಗಿ ಎಂಡ್ ಆಗಿ ಲೀಗಲ್ ಆಗಿ ನಾನು ಕೇಸ್ ಕೊಟ್ಟು ಪೊಲೀಸ್ ಎದುರುಗಡೆ ಲೀಗಲ್ ಆಗಿ ನಾನು ಎಂಡ್ ಮಾಡಿ ಬಂದಾದ್ಮೇಲೆ 1 ವರ್ಷ ಏನು ಪ್ರಾಬ್ಲಮ್ ಇರ್ಲಿಲ್ಲ. ಯಾವಾಗ ನಾನು ಮತ್ತೆ ಲೈಫ್ ಸ್ಟಾರ್ಟ್ ಮಾಡಿ ನನ್ನ ಜೀವನ ನಾನು ನೋಡ್ಕೊಳಕ್ ಶುರು ಮಾಡೋದು 1.5-2 ತಿಂಗಳ ಹಿಂದೆಯಿಂದ ಮತ್ತೆ ಈ ತರ ಕೆಟ್ಟದಾಗ ಲೆಟರ್ ಬರೆಯೋದು, ನಮ್ಮ ಮನೆ ಓನರ್ಗ್ ಲೆಟರ್ ಬರೆಯೋದು, ನನ್ನ ಫ್ರೆಂಡ್ಸ್ ಮನೆಗ್ ಲೆಟರ್ ಬರೆಯೋದು, ಯಾವ್ದಾದ್ರು ಫೇಕ್ ನಂಬರ್ ಇಂದ ಇಂಟರ್ನ್ಯಾಷನಲ್ ನಂಬರ್ ತಗೊಂಡ್ ಫೇಕ್ ನಂಬರ್ ಇಂದ ಈ ತರ ಸೇಮ್ ನೀವ್ ಏನ್ ಮೆನ್ಷನ್ ಮಾಡಿದೀರ ಆ ತರ ಮೆಸೇಜ್ ಮಾಡೋದು, ನಾನೇನೋ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ತರ ಎಲ್ಲ ಮಾಡಕ್ ಮತ್ತೆ ಶುರು ಮಾಡಿದ್ರು ಮ್ಯಾಮ್. ಸೊ ಈ ಸತಿನೂ ನಾನು ಏನು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನನ್ ಬದುಕೋದು ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಹೋಗ್ಬಿಟ್ಟು FIR ಮಾಡಿದ್ದು. ನೀವು ಒಬ್ರು ವಿದ್ಯಾವಂತರು, ತಿಳಿದವರು, ಒಂದು ನೇಮ್ ಇರೋರು, ಫೇಮ್ ಇರೋರು 100 ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ತೀರ ಅಂದ್ರೆ ಆ ಕ್ಷಣ ನಿಮ್ ಬುದ್ಧಿ ವಿದ್ಯಾವಂತರು ಇರ್ಬೋದು, ಒಂದು ಆಕ್ಟ್ರೆಸ್ ಇರ್ಬೋದು. ಬಟ್ ಇದೆಲ್ಲದಕ್ಕಿಂತ ಮುಂಚೆ ಐ ಆಮ್ ಅ ಹ್ಯೂಮನ್ ಮ್ಯಾಮ್. ಎಷ್ಟು ಕುಗ್ಗೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ನಾನು ಅದು ಯಾರಿಗೂ ಐ ಆಮ್ ನಾಟ್ ಪ್ರೌಡ್ ಆಫ್ ವಾಟ್ ಐ ಡಿಡ್. ಇವತ್ತು ಅದನ್ನ ಹೇಳ್ಕೊಳಕ್ಕೂ ನಂಗೆ ಕಷ್ಟ ಆಗುತ್ತೆ. ಬಟ್ ಆ ಸಿಚುವೇಶನ್ ಅಲ್ಲಿ ನಾನು ಮೆಂಟಲಿ ಹಂಗ ಆಗ್ಬಿಟ್ಟಿದ್, ನಂಗೆ ಇದರಿಂದ ಆಚೆ ಬರ್ಬೇಕಾಗಿತ್ತು. ಬಟ್ ಹಿಂಗ್ ಆಚೆ ಬರೋದು ನಂಗೆ ಗೊತ್ತಾಗ್ತಾ ಇರ್ಲಿಲ್ಲ. ನನಗೆ ಆ ಟೈಮಲ್ಲಿ ಅನ್ಸಿದ್ದು ಇದೊಂದೇ ದಾರಿ. ಪ್ರಾಬಬ್ಲಿ ನಾನು ಬದುಕಿರೋದ್ರಿಂದನೇ ಇಷ್ಟೆಲ್ಲ ಹಿಂಸೆ ಆಗ್ತಾ ಇರೋದಲ್ವಾ. ನಾನು ಬದುಕಿರೋದ್ರಿಂದ he can contact me and he can affect me the way he is affecting me. ನನಗೆ ಹಿಂಗ್ ಎಫೆಕ್ಟ್ ಮಾಡ್ತಿರೋದು ನಾನು ಬದುಕಿರೋದ್ರಿಂದ. ನಾನೇ ಇಲ್ದೇ ಇದ್ರೆ ಈ ಪ್ರಾಬ್ಲಮ್ ಆಗ್ತಾ ಇರ್ಲಿಲ್ಲ. ಅಂಡ್ ನಮ್ಮ ಅಪ್ಪ ಅಮ್ಮ ತುಂಬಾ ಹಿಂಸೆ ಪಡ್ತಾ ಇದ್ರು ಮ್ಯಾಮ್. ಇವತ್ತಿಗೂ ಅಷ್ಟೇ ನನ್ನ ಒಂದು ಸ್ಟೆಪ್ ಇಂದ ನಾನ್ ಆಕ್ಟ್ರೆಸ್ ಮ್ಯಾಮ್, ನಾನ್ ಪಬ್ಲಿಕ್ ಫಿಗರು, ನನ್ನ ಒಂದು ಲೈಫ್ ಅಥವಾ ನನ್ನ ಚಾಯ್ಸ್ ಅವ್ರಿಗೆ ಎಫೆಕ್ಟ್ ಆಗಿದೆ. ಅವರು ಇದಕ್ಕೆಲ್ಲ ದೇ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದಿಸ್. ಬಟ್ ಅನ್ಫಾರ್ಚುನೇಟ್ಲಿ ಅದ್ ಎಲ್ಲರಿಗೂ ಎಫೆಕ್ಟ್ ಆಗ್ಬಿಡುತ್ತೆ. ಅಲ್ಲ, ಯಾಕೆ ಅವ್ರೀಗ ನೀವು ಇರೋದು ಬಾಡಿಗೆ ಮನೇಲಿ ಅಂತ ಹೇಳ್ಕೊತೀರಾ? ಇಷ್ಟೆಲ್ಲ ರಾಜಾರೋಷವಾಗಿ ಮಾತಾಡ್ತಾರೆ ಅಂದ್ರೆ ಹೆಂಗೆ ಅಂತ ಅರ್ಥ ಆಗ್ತಿಲ್ಲ. ನಾನು ಇಷ್ಟ ಮಾತಾಡ್ತಾರೆ ಮ್ಯಾಮ್. ಮಾತಾಡಕ್ ಏನ್ ಹೇಳಿ, ಅವ್ರ ಹತ್ರ ದುಡ್ಡಿದೆ, ಮಾತಾಡ್ತಾರೆ. ನಾನ್ FIR ಇದಕ್ಕಿಂತ ಮುಂಚೆ ಅವ್ರು ಮಾತಾಡ್ತಾ ಇರ್ಲಿಲ್ಲ ಅಲ್ವಾ. ನಾನ್ FIR ಫೈಲ್ ಮಾಡಾದ್ಮೇಲೆ ತಾನೇ ಮಾತಾಡ್ತಾ ಇರೋದು ಇವ್ರು. ಹೌದು. ಆದ್ರೆ ಅವ್ರು ಡಿಫೆಂಡ್ ಮಾಡ್ಕೊಳಕ್ ಅವ್ರು ಹಿಂಗ್ ಬೇಕಾದ್ರೂ ಮಾತಾಡ್ಕೋಬಹುದಲ್ವಾ ಮ್ಯಾಮ್. ಓಕೆ, ಸಮಾಧಾನ ಮಾಡ್ಕೊಳ್ಳಿ, ನ್ಯಾಯ ಸಿಗುತ್ತೆ. ನೋಡಿದ್ರ ಸ್ನೇಹಿತರೆ, ಯಾವ ರೀತಿ ಇವತ್ತು ಸಂಬಂಧಗಳಿವೆ ಅಂತ. ನೀವೇನಾದರೂ ಸ್ವಲ್ಪ ಹ್ಯಾಮರಿಸಿದ್ರೆ ನಿಮ್ಮನ್ನು ಯಾವ ಥರ ಟ್ರೀಟ್ ಮಾಡ್ತಾರೆ ಅಂತ. ಈ ಸಮಾಜವೇ ಹಾಗೆ. ಬೇಕಾಗಿದ್ದಾಗ ಒಂದು ಥರ, ಬೇಡಾಗಿದ್ದಾಗ ಒಂದು ಥರ. ಯಾವುದಕ್ಕೂ ನಾವು ಮುನ್ನೆಚ್ಚರಿಕೆಯಾಗಿ ನಮ್ಮ ಹೆಜ್ಜೆಗಳನ್ನು, ನಮ್ಮ ಡಿಸಿಷನ್ಗಳನ್ನು, ನಮ್ಮ ರಿಲೇಷನ್ಗಳನ್ನು ಕೂಡ ಕಾಯ್ದಿರಿಸಬೇಕಾಗುತ್ತೆ. ಇಲ್ಲ ಅಂದರೆ ಈ ಸಂಬಂಧಗಳನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಜನ ತಮ್ಮನ್ನು ತಾವು ದೊಡ್ಡವರು, ಒಳ್ಳೆಯವರು ಅಂತ ತೋರಿಸೋಕ್ಕೆ ಏನೆಲ್ಲ
ಮಾಡುತ್ತಾರೆ ಅನ್ನೋದಕ್ಕೆ ಈ ಒಂದು ಸಂಬಂಧವೇ ಕಾರಣ, ಈ ಒಂದು ಘಟನೆಯೇ ಕಾರಣ. ಈ ಒಂದು ಕಾಲ್ ಬಗ್ಗೆ ಕೇಳಿದಾಗ ನಿಮ್ಗೆ ಹೇಗೆ ಅನಿಸ್ತು, ನೀವು ಯಾವ ರೀತಿ ಸಂಬಂಧಗಳನ್ನು ನಿಮ್ಮ ಜೊತೆಯವರ ಜೊತೆ ಇಟ್ಕೋಬೇಕು ಅನ್ನೋದನ್ನು ಈಗ ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ದಯವಿಟ್ಟು ಈ ಒಂದು ಸಂಭಾಷಣೆ ಬಗ್ಗೆ, ಈ ಒಂದು ಇನ್ಸಿಡೆಂಟ್ ಬಗ್ಗೆ ನಿಮ್ಮ ಅನುಭವವನ್ನು, ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಮಿಸ್ ಮಾಡದೆ ಕಮೆಂಟ್ ಮಾಡಿ.